ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಶೀಘ್ರ ಬಿಡುಗಡೆಗಾಗಿ ಸಮಾಜ ಸೇವಕಿ ಶ್ರೀಮತಿ ಸುಮಾ ಅವರ ನೇತೃತ್ವದಲ್ಲಿ ಶ್ರೀಮತಿ ರೇಣುಕಾ ಅವರೊಂದಿಗೆ ಮಂತ್ರಾಲಯದಲ್ಲಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಹಾಗೂ ಪ್ರಾರ್ಥನೆ ಸಲ್ಲಿಸಲಾಯಿತು. ಬೆಂಗಳೂರಿನಿಂದ ದರ್ಶನ್ ಅವರ ಭಾವಚಿತ್ರವನ್ನು ಕೈಯಲ್ಲಿ ಹಿಡಿದು ಬಸ್ ಮೂಲಕ ಮಂತ್ರಾಲಯಕ್ಕೆ ತೆರಳಿದ ಸುಮಾ ಹಾಗೂ ಅವರ ತಂಡ ರಾಘವೇಂದ್ರ ಸ್ವಾಮಿಗಳ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ದೇವಾಲಯದ ಆವರಣದಲ್ಲಿ ದರ್ಶನ್ ಅವರ ಭಾವಚಿತ್ರವನ್ನು ಹಿಡಿದು ಭಕ್ತರೊಂದಿಗೆ ಹೆಜ್ಜೆ ನಮಸ್ಕಾರ ನಡೆಸಿ ದೇವಾಲಯದ ಸಂಪೂರ್ಣ ಪ್ರದಕ್ಷಿಣೆ ಮಾಡಿ ಅವರ ಶೀಘ್ರ ಬಿಡುಗಡೆಗಾಗಿ ಪ್ರಾರ್ಥಿಸಿದರು. ನಂತರ ದೇವಾಲಯದ ಮುಂಭಾಗದಲ್ಲಿರುವ ಮಂಚಾಲಮ್ಮ ದೇವಿಗೆ ಹೂವಿನ ಅಲಂಕಾರ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದರು. ಅಲ್ಲದೆ ದೇವಾಲಯಕ್ಕೆ ಆಗಮಿಸಿದ್ದ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ಹಾಗೂ ಬಳೆಗಳನ್ನು ವಿತರಿಸಲಾಯಿತು. ಈ ವೇಳೆ ನೂರಾರು ಮಹಿಳೆಯರು ಅರಿಶಿಣ ಕುಂಕುಮ ಸ್ವೀಕರಿಸಿ ದರ್ಶನ್ ಅವರ ಒಳಿತಿಗಾಗಿ ಹಾಗೂ ಶೀಘ್ರ ಬಿಡುಗಡೆಗಾಗಿ ಪ್ರಾರ್ಥನೆ ಸಲ್ಲಿಸಿದರು. ಇದಾದ ಬಳಿಕ ರಾಘವೇಂದ್ರ ಸ್ವಾಮಿಗಳ ಮಠದ ಗೋಶಾಲೆಗೆ ತೆರಳಿದ ತಂಡ ಗೋಮಾತೆಗೆ ಪೂಜೆ ಸಲ್ಲಿಸಿ ದರ್ಶನ್ ಅವರು ಕಾನೂನು ಸಂಕಷ್ಟದಿಂದ ಶೀಘ್ರ ಮುಕ್ತರಾಗಿ ಕುಟುಂಬ ಹಾಗೂ ಅಭಿಮಾನಿಗಳ ಬಳಿಗೆ ಮರಳಲಿ ಎಂದು ಪ್ರಾರ್ಥಿಸಿದರು. ಅಲ್ಲಿದ್ದ ಇತರ ಭಕ್ತರು ಈ ಪ್ರಾರ್ಥನೆಯಲ್ಲಿ ಭಾಗಿಯಾಗಿ ದರ್ಶನ್ ಅವರ ಶೀಘ್ರ ಬಿಡುಗಡೆಗಾಗಿ ಹಾರೈಸಿದರು. ಒಟ್ಟಾರೆಯಾಗಿ ದರ್ಶನ್ ಅವರು ಕಾನೂನು ಸಂಕಷ್ಟದಿಂದ ಪಾರಾಗಿ ಶೀಘ್ರ ಬಿಡುಗಡೆಯಾಗಲಿ ಎಂಬುದು ಅಲ್ಲಿದ್ದ ಭಕ್ತರ ಹಾಗೂ ಅಭಿಮಾನಿಗಳ ಪ್ರಮುಖ ಆಶಯವಾಗಿತ್ತು. ಆದಷ್ಟು ಬೇಗ ಆಚೆ ಬರಲಿ ಅಂತ ಹಾರೈಸ್ತಾ ಇದೀವಿ. ಡಿವೋರ್ಸ್ ಫ್ಯಾನ್ಸ್ ಕಡೆ ಅಂತ ಹಾರೈಸ್ತಾ ಇದೀವಿ. ದರ್ಶನ್ ಅಣ್ಣಂಗೆ ದರ್ಶನ್ ಅಣ್ಣಂಗೆ ದರ್ಶನ್ ಅಣ್ಣಂಗೆ ಶ್ರೀ ರಾಘವೇಂದ್ರಾಯ ನಮಃ. ನಾವು ಏನಕ್ಕೆ ಬಂದಿದ್ದೀವಿ ಅಂದರೆ ಇಲ್ಲಿ ರಾಘವೇಂದ್ರ ಸ್ವಾಮಿಗೆ ದರ್ಶನ್ ಅಣ್ಣ ಬೇಗ ಬಿಡುಗಡೆ ಆಗಲಿ, ಸುಪ್ರೀಂ ಕೋರ್ಟಲ್ಲಿ ಬೇಲ್ ಸಿಗಲಿ ಅನ್ನೋದೇ ನನ್ನ ಅಭಿಪ್ರಾಯದಿಂದ ಬಂದು ಮಂಚಾಲಮ್ಮನಿಗೆಲ್ಲ ಪೂಜೆ ಕೊಟ್ಟು ಹೂವಿನ ಅಲಂಕಾರ ಎಲ್ಲ ಮಾಡಿಸಿದ್ದು ಸರ್. ಈಗ ಆಮೇಲೆ ರಾಯರನ್ನ ದರ್ಶನ ಮಾಡಿ ಗುರುಗಳ ದರ್ಶನ ಮಾಡಿ ಗುರುಗಳಿಂದ ಆಶೀರ್ವಾದ ತೊಗೊಂಡಿದ್ದೀವಿ ಒಳ್ಳೆಯದಾಗಲಿ ಅಂತ. ಇದೇ ರಾಘವೇಂದ್ರ ಸ್ವಾಮಿಗೆ ಬಂದು ನಾನು ಪ್ರಸಾದ ತೊಗೊಂಡು ರಾಘವೇಂದ್ರ ಪಾದ ತೊಗೊಂಡು ನಾನು ಬಳ್ಳಾರಿಗೆ ಹೋಗಿ ಕೊಟ್ಟು ಬಂದಿದ್ದೆ ಸರ್. ರಿಲೀಸ್ ಆಗಿದ್ರು ಅವರು. ಈ ಸಲನೂ ಅದೇ ಒಂದು ನಂಬಿಕೆ ಮೇಲೆ ನಾನು ರಾಘವೇಂದ್ರ ಸ್ವಾಮಿಗೆ ಬಂದು ಹೆಜ್ಜೆ ನಮಸ್ಕಾರ ಮಾಡಿ ಎಲ್ಲ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ಸರ್. ನಾವಿವತ್ತು ಈ ದಿನ ಬಂದು ಪ್ರಾರ್ಥನೆ ಮಾಡಿದ್ದೀವಿ. ಹಿಂದೆ ಯಾವ ಥರ ಆಯಿತೋ ಅದೇ ಥರ ರಾಯರವ್ರಿಗೆ ಒಳ್ಳೇದು ಮಾಡಲಿ ಅಂತಲೇ ನಾವು ಬೇಡಕ್ಕೆ ಬಂದಿದ್ದೋ. ರಾಯರು ಖಂಡಿತ ಒಳ್ಳೇದು ಮಾಡ್ತಾರೆ. ಅಣ್ಣ ಬೇಗ ರಿಲೀಸ್ ಆಗ್ತಾರೆ. ಹಿಂದಿನಂತೆ ಹೆಂಗಿದ್ರೋ ಫಸ್ಟು ಅದೇ ಥರ ಕನ್ನಡ ಸಿನಿಮಾ ಮಾಡ್ತಾರೆ, ಹೀರೋ ಹಾಗೆ ಇರ್ತಾರೆ. ಎಲ್ಲರ ಆಶೀರ್ವಾದದಿಂದ ಬರ್ತಾರೆ ಸರ್ ಅವ್ರು ಬೇಗ ಅನ್ನೋದೇ ನಮ್ಮ ಆಸೆ. ಬಂದೇ ಬರ್ತಾರೆ ಸರ್, ಬೇಗ ಆದಷ್ಟು ಬೇಗ ಬರ್ತಾರೆ. ಸರ್ಕಾರಕ್ಕೆ ನಾನು ಡಿ ಕೆ ಸರ್ಗೆ ಏನು ಕೇಳ್ಕೊತೀನಿ ಅಂದರೆ, ನಾನೊಬ್ಬ ಹೆಣ್ಮಗಳಾಗಿ ಅವರು ಜೈಲ್ವಾಸ ಅನುಭವಿಸಿದ್ದಾರೆ. ಡೆಲ್ಲಿಲಿ ಜೈಲ್ವಾಸ ಅನುಭವಿಸುವಾಗ ರಾಜಗೋಪಾಲ್ ರೆಡ್ಡಿ ಅಣ್ಣನು ಸುಷ್ಮಕ್ಕ ನಮ್ಮನ್ನೆಲ್ಲ ನೀವೇನು ಗೌಡ್ರ ಯಾರು ಬನ್ನಿರಿ ಎಲ್ಲರೂ ಅಂತ ಹೇಳಿ ನಮ್ಮನ್ನೆಲ್ಲ ನೈಸ್ ರೋಡು, ಬನ್ನರಘಟ್ಟ, ಜಿಗಣಿ ತುಂಬ ಪಂಜಿನ ಮೆರವಣಿಗೆ ಮಾಡಿ ಪಂಜಿ ಹಿಡ್ಕೊಂಡು ಹೋರಾಟ ಮಾಡ್ದೆ ಸರ್. ಇವತ್ತು ನನ್ನ ಕೈಯಲ್ಲಿ ಆ ಗುರ್ತಿದೆ ಸರ್. ನನಗೆ ಇವತ್ತು ಗುರ್ತಿದೆ. ಡಿ ಕೆ ಸರ್ ಜೈಲಲ್ಲಿದ್ದಾಗ ನಾವು ಹೆಣ್ಮಕ್ಳೆಲ್ಲ ಪ್ರಾರ್ಥನೆ ಮಾಡಿ ಹೋರಾಟ ಮಾಡಿರೋದು ಇವತ್ತು ನನ್ನ ಕೈಯಲ್ಲಿ ಮಾರ್ಕ್ ಇದೆ. ಇವತ್ತು ನಾನು ಡಿ ಕೆ ಸರ್ಗೆ ಏನು ಕೇಳ್ಕೊತೀನಿ ಅಂದರೆ, ನೀವು ತಪ್ಪು ಮಾಡಿದ್ರೋ ಮಾಡಲಿಲ್ವೋ, ನನಗೆ ಎಲ್ಲ ಕುತಂತ್ರದಿಂದ ನನಗೆ ಜೈಲಲ್ಲ ಹಾಕವ್ರೆ, ನಾನು ಜೈಲವಾಸ ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಳ್ಳಿವ್ರ. ತಾಯಿ ಕಬ್ಬಾಳಮ್ಮ ಇದ್ದಾರೆ ಅಂತ ನೀವು ಅಂದ್ಕೊಳ್ಳಿವ್ರ. ಅದೇ ರೀತಿಯೇ ಕಬ್ಬಾಳಮ್ಮ ನಿಮ್ಮನ್ನು ಕಾಪಾಡ್ತು. ಜನ ಕರ್ನಾಟಕ ಜನನೂ ನಿಮ್ಮನ್ನು ಆಶ್ರಯಿಸಿದ್ರು. ಅವತ್ತಿನ ದಿನ ನೀವು ಬರಲಿ, ಡಿ ಕೆ ಸರ್ ಬರಲಿ ಅಂತ ಆಶ್ರಯಿಸಿದ್ರು ಸರ್ ಎಲ್ಲರೂ. ಅದೇ ಥರನೇ ಇವತ್ತು ದರ್ಶನ್ ಅಣ್ಣಂಗೆ ನೀವು ಅವರು ಒಂದು ಕರ್ನಾಟಕದ ಮಗ, ಈ ಮಣ್ಣಿನ ಮಗ, ಈ ಕಾವೇರಿ ನೀರು ಕುಡ್ದಿರೋ ಮಗ, ನೀವು CM ಆಗಿದ್ದೀರಾ. ನೀವು ಹಠ ಛಲ ಒಂದು ಪ್ರಾರ್ಥನೆಯಿಂದ ಒಂದು ಛಲದಿಂದ CM ಆಗಿದ್ದೀರಾ ಈ ದಿನ ನೀವು. ಇದೇ ರಾಘವೇಂದ್ರ ಸ್ವಾಮಿ ಹತ್ರ ಬಂದು CM ಆಗಬೇಕು ಅಂತ ನೀವು ಬೇಡಿದಿರೋ ಅದೇ ರೀತಿಲೇ ನಾನು ಬಂದಿದ್ದೀನಿ ಸರ್. ನಾನು ಈ ಕರ್ನಾಟಕದ ಹೆಣ್ಮಗಳಾಗಿ ನಾನು ಬೇಡ್ತಾ ಇದ್ದೀನಿ ಸರ್.
ಸೆರಗೊಡ್ಡಿ ಬೇಡ್ತೀನಿ ನಾನು ಒಬ್ಬ ಹೆಣ್ಮಗಳಾಗಿ. ನೀವು ದರ್ಶನ್ ಅಣ್ಣನ ಬಿಡುಗಡೆ ಮಾಡೋದಕ್ಕೆ ನೀವು ಕೈ ಜೋಡಿಸ್ಬೇಕು ಸರ್. ನಿಜ ತಪ್ಪು ಸುಳ್ಳು ಅನ್ನೋದನ್ನ ಅನ್ಬೇಕು ಸರ್. ಯಾವ್ಯಾವ ದೇಶದಿಂದ ಬಂದು ಏನೇನೋ ಮಾಡಿ ನಮ್ಮ ಕರ್ನಾಟಕದಲ್ಲಿ ಬದುಕ್ತಾವ್ರೆ. ಆದರೆ ನಮ್ಮ ಕರ್ನಾಟಕದ ಒಬ್ಬ ಮಗ ಆಗಿ ಒಂದು ಹೆಣ್ಣಿನ ಬಗೆಯಲ್ಲಿ ಹೋಗಿ ಅವರು ಜೈಲಲ್ಲಿ ಅನುಭವಿಸ್ತಾವ್ರೆ ನೋವು. ಅದಕ್ಕೆ ನ್ಯಾಯ ಇಲ್ವ ನ್ಯಾಯ ಕೊಡಲ್ವ ನೀವು? ಆದರೆ ನಾನೊಂದು ಹೇಳ್ತೀನಿ ಡಿ ಕೆ ಸರ್, ನಾವೆಲ್ಲ ನಿಮ್ಮ ಕಡೆ ಇದ್ದೀವಿ. ನಮ್ಮ ಮಣ್ಣಿನ ಮಗ ನಮ್ಮ ದರ್ಶನ್ ಅಣ್ಣನ ನೀವು ಬಿಡುಗಡೆ ಮಾಡಬೇಕು ಸರ್. ನೀವು ಜೈಲಲ್ಲಿ ಇದ್ದಾಗ ನಾವು ಇದೇ ಪ್ರಾರ್ಥನೆ ಮಾಡ್ದೆ ಸರ್, ಎಲ್ಲ ತಾವು ಹೋಗಿ. ಅದೇ ರೀತಿಲೇ ನಾವು ಬಂದಿವತ್ತು ಬೇಡ್ತಾ ಇದ್ದೀನಿ. ನಿಮ್ಮನ್ನು ಸೇರ್ಗೊಡ್ಡಿ ಬೇಡ್ತೀನಿ ನಾನು. ಒಬ್ಬಳು ಕನ್ನಡ ಹೆಣ್ಮಗಳಾಗಿ, ಕರ್ನಾಟಕದ ಹೆಣ್ಮಗಳಾಗಿ, ನಮ್ಮ ಕರ್ನಾಟಕದ ಮಣ್ಣಿನ ಮಗ ಈ ದರ್ಶನ್ ಅಣ್ಣ ಅವ್ರು ಯಾರಿಗೂ ಏನೂ ದ್ರೋಹ ಮಾಡಿಲ್ಲ ಸರ್. ಒಂದು ಏನೋ ಅದು ನಿಜನ ಸುಳ್ಳ ಗೊತ್ತಿಲ್ಲ, ಹೋಗಿದ್ದಾರೆ. ನಾನು ಸೇರ್ಗೊಡ್ಡಿ ಬೇಡ್ತಾ ಇದ್ದೀನಿ ಡಿ ಕೆ ಸರ್, ದರ್ಶನ್ ಅಣ್ಣನ ಬೇಗ ರಿಲೀಸ್ ಮಾಡೋಕ್ಕೆ ನೀವು ಸಪೋರ್ಟ್ ಮಾಡಿ. ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ನೀವೆಲ್ಲ ಏನು ನೋವು ಅಂತ ಬಂದಿದ್ದೀರಾ, ನಿಮಗೆಲ್ಲ ಗೊತ್ತಾಗಿದೆ. ನೀವು ಅವ್ರಿಗೆ ಬಿಡುಗಡೆಗೆ ನೀವು ಸಪೋರ್ಟ್ ಮಾಡಬೇಕು ಸರ್. ನಾನು ಸೇರ್ಗೊಡ್ಡಿ ಬೇಡ್ತಾ ಇದ್ದೀನಿ ಸರ್ ಅವರು ಬೇಗ ಬಿಡುಗಡೆ ಆಗಲಿ ಅಂತ ಅವರು ನೂರಾರು ಜನ ಹೆಣ್ಮಕ್ಳ ಜೊತೆಲ್ಲ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆದರೆ ಒಂದು ಹೆಣ್ಮಕ್ಳು ಅವ್ರ ಮೇಲೆ ಯಾವುದೂ ಅಪವಾದ ಹೊರಿಸಿಲ್ಲ ಆದರೆ ಒಂದು ಹೆಣ್ಮಗಳು ಮಾನ ಪ್ರಾಣ ಕಾಪಾಡೋಕ್ಕೋಸ್ಕರ ಹೋಗಿ ಇವತ್ತು ಅವ್ರು ಜೈಲು ಪಾಲಾಗಿದ್ದಾರೆ. ಆದ್ರೂ ನ್ಯಾಯ ನೀತಿ ಇರಬೇಕು ಅದೇ ಇವತ್ತಿನ ದಿನ ಅದೇ ಅಂಬರೀಷ್ ಅಣ್ಣ ಇದ್ದಿದ್ರೆ ದರ್ಶನ್ ಅಣ್ಣ ಒಳಗಿರ್ತಾ ಇರಲಿಲ್ಲ ಸರ್. ಇವತ್ತು ಈ ದಿನ ಒಳಗಿರ್ತಾ ಇರಲಿಲ್ಲ. ನ್ಯಾಯ ನೀತಿನ ವಾದ ಮಾಡಿರೋರು ಅಂಬರೀಷ್ ಸರು ಕರ್ಕೊಂಬಂದೇ ಬಂದಿರೋರು ಸರ್. ಅಂಬರೀಷ್ ಅಣ್ಣ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಆದರೂ ಅವರು ತಪ್ಪು ಮಾಡಿದಾರೋ ಮಾಡಿಲ್ವೋ 2 ವರ್ಷ ಅನುಭವಿಸ್ತಾವ್ರೆ. ಅದಕ್ಕಿಂತ ಅಪ್ಪನಾದು ಮಾಡಬಾರ್ದು ಮಾಡಿ ಎಲ್ಲ ಒಳಗಿರೋರು ಇದ್ದಾರಲ್ಲ ಬೇಜಾನ್ ಜನ ಮಾಡಬಾರ್ದು ಮಾಡಿದ್ದಾರೆ. ಕಣ್ಣಿಲ್ವಾ ನಮ್ಮ ಸರ್ಕಾರಕ್ಕೆ? ಕಣ್ಣಿಲ್ವಾ ನಮ್ಮ ಜನಗಳಿಗೆ? ಕಣ್ಣಿಲ್ವಾ? ದೊಡ್ಡವರು ಈ ಇಡೀ 6 ಕೋಟಿ ಜನಗಳು, ಇಡೀ ಕರ್ನಾಟಕ ಜನ ಅಯ್ಯೋ ಅಂತ ಬೇಡ್ತಾ ಇದ್ದಾರೆ. ಡಿ ಕೆ ಸರ್ ಎಲ್ಲರದು ಬಿಟ್ಟಾಕಿ ನೀವಾದರೂ ಸಿ ಎಮ್ ಆದಾಗ ನ್ಯಾಯ ನೀತಿನ ಯೋಚನೆ ಮಾಡಿ ಸರ್. ನೀವು ಡಿ ಕೆ ಸರ್ ನ್ಯಾಯ ನೀತಿ ಯೋಚನೆ ಮಾಡಿ. ಸಾಕು ಇಲ್ಲಿವರೆಗೂ ಕೊಟ್ಟಿದ್ದು. ಅವನು ನಮ್ಮ ದೇಶದ ಮಗ, ಈ ಮಣ್ಣಿನ ಮಗ, ಈ ಕಾವೇರಿ ನೀರು ಕುಡ್ದು ಬದುಕಿರೋ ಮಗ, ಕಷ್ಟಪಟ್ಟು ಶ್ರಮಪಟ್ಟು ಮೇಲೆ ಬಂದಿರೋ ಮಗ ದರ್ಶನ್ ಅಣ್ಣ. ಸಾಕು ಸರ್ ಅವ್ರಿಗೆ ಕೊಟ್ಟಿರೋ ಪನಿಷ್ಮೆಂಟು ಬಿಡುಗಡೆ ಮಾಡಿ, ಒಳ್ಳೆಯದಾಗಲಿ ಅವ್ರಿಗೆ. ಒಂದು 80 ವರ್ಷದ ಅಜ್ಜಿ ಮೊನ್ನೆ ಶುಕ್ರವಾರ ದಿವಸ ದೇವಸ್ಥಾನದ ಹತ್ರ 80 ವರ್ಷ ಅಜ್ಜಿ, 75 ವರ್ಷ ಅಜ್ಜಿಗೆ. ಆದರೆ ಅಜ್ಜಿ ಅವ್ರ ಫಿಲಮ್ ನೋಡಿ ಬೆಳೆದಿಲ್ಲ, ಅವ್ರ ಫಿಲಮ್ ನೋಡಿಲ್ಲ. ಆದರೆ ಸರಿ ತಪ್ಪು ಅನ್ಯಾಯ ನಡೆದಿದೆ. ಒಬ್ಬ ವ್ಯಕ್ತಿಗೆ ನೋವು ಪಡ್ತಾ ಇದ್ದೇನೆ ಅಂತ ಆ ಅಜ್ಜಿರು ನೋವು ಪಟ್ರಲ್ಲ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಅದೇ ನೀವೆಲ್ಲ ಅರ್ಥ ಮಾಡ್ಕೊಳಕ್ಕಾಗಲ್ವಾ? ಬಿಡುಗಡೆ ಆಗಲಿ ಸರ್. ನಾವೇನು ದರ್ಶನ್ ಅಣ್ಣ ಬನ್ನಲಿ ಇದ್ದು ಅಂತ ಅಲ್ಲ, ಒಂದು ಒಳ್ಳೆ ಅವ್ರು ಮಾಡಬಾರ್ದು ಮಾಡಿ ಏನು ಹೋಗಿಲ್ವಲ್ಲ ಅವರು ಅಸಭ್ಯವಾಗಿ ನಡ್ಕೊಂಡಿದ್ರಿಂದ ಅದು ಕೇಳಕ್ಕೆ ಹೋಗಿ ಇವತ್ತು ಅವರು ಈ ನೋವು ಅನುಭವಿಸ್ತಾ ಇದ್ದಾರೆ. ಬೇಗ ದರ್ಶನ್ ಅಣ್ಣ ಬಿಡುಗಡೆ ಆಗಲಿ. ನಾನು ಹೇಳ್ತಾ ಇದ್ದೀನಿ, ಈ ರಾಯರ ಮುಂದೆ ಅವ್ರಿಗೆ ಆಯುಷು ಆರೋಗ್ಯ ಶಕ್ತಿ ಕೊಟ್ಟು ಈ ರಾಯರು ಅನುಗ್ರಹ ತೋರಿಸಿ ಅತಿ ಶ್ರೀಘರದಲ್ಲೇ ಬಿಡುಗಡೆ ಆಗ್ತಾರೆ ದರ್ಶನ್ ಅಣ್ಣ. ರಾಯರು ಅವ್ರ ಮೇಲೆ ಕರುಣೆ ತೋರಿಸ್ತಾರೆ. ಇವತ್ತು ಡಿ ಕೆ ಸಾರೂ ಇಲ್ಲಿ ಸಿ ಎಮ್ ಆಗೋಕ್ಕೆ ರಾಯರ ಹತ್ರ ಎಷ್ಟು ಬಂದು ಬೇಡಿದ್ದಾರೆ. ಅದೇ ಥರನೇ ದರ್ಶನ್ ಅಣ್ಣನೂ ಬೇಡಿಕೆ ಈಡೇರಲಿ ಸರ್. ನೀವು ಹೆಂಗೆ ಈಡೇರಿದ್ರು ಅವ್ರ ಬೇಡಿಕೆನೂ ಈಡೇರಲಿ. ಒಳ್ಳೆಯದಾಗಲಿ ನಾನು ಒಬ್ಬಳು ಹೆಣ್ಮಗಳಾದವಳು ದರ್ಶನ್ ಅಣ್ಣನ ಬಗೆಯಲ್ಲಿ ಮೆಜೆಸ್ಟಿಕಲ್ಲಿ ಅಂಗವಿಕಲರು ಎಷ್ಟು ಜನ ಇದ್ದಾರೋ ಮಧ್ಯಾಹ್ನ ಟೈಮು ಊಟ ಅರೇಂಜ್ಮೆಂಟ್ ಮಾಡ್ತಾಯಿದ್ದೀನಿ ಒಂದು ಟೈಮು. ಇವಳು ರೇಣುಕಾ ಅಂತ ಮನೆ ಕೆಲಸಕ್ಕೆ ಹೋಗ್ತಾಳೆ. ನಾನು ಈ ಥರ ಮಾಡ್ತಾಯಿದ್ದೀನಿ ಅಂದಾಗ, ಅಕ್ಕ ನಾನು ಬರ್ತೀನಕ್ಕ ನಿಮ್ಮ ಜೊತೆಲಿ ನಾನು ಕೈ ಜೋಡಿಸ್ತೀನಿ, ನಾನು ಆ ದರ್ಶನ್ ಅಣ್ಣಂಗೋಸ್ಕರ ಇನ್ನೂ 2 ಮನೆ ಹೆಚ್ಚಕ್ಕೆ ಮನೆ ಕೆಲಸ ಮಾಡಿ ನಾನು ನಿಮಗೆ ಆದಷ್ಟು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ಇವಳು ರೇಣುಕಾ ಅಂತ. ನೋಡು ಇಷ್ಟೆಲ್ಲ ಅಭಿಮಾನ ಇದೆ ಸರ್. ಇಡೀ ಕರ್ನಾಟಕದ ಜನನೇ ದರ್ಶನ್ ಅಣ್ಣ ಬರಲಿ ಅಂತ ಹಂಬಲಿಸ್ತಾ ಇದ್ದಾರೆ. ಬರಲಿ ಸರ್ ಅವರು. ಅದೇ ನನ್ನ ಬೇಡಿಕೆ. ಅವ್ರಿಗೆ ಒಳ್ಳೆಯದಾಗಲಿ ಸರ್. ನಾನು ದುಡ್ದು ನಾನು ಕೈಯಾರ ದುಡ್ದು
ನಾನು ಮಾಡ್ತೀನಿ ಅನ್ನೋಳೆ ನಾವು ಇಷ್ಟು ಪ್ರೀತಿಯಿಂದ ಇಟ್ಟಿದ್ದೀವಿ. ಎಷ್ಟು ಜನ ಸಾಕಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ ಅವ್ರು ಬರಲಿ ಅಂತ. ಅವ್ರಿಗೆ ಒಳ್ಳೇದಾಗಲಿ ಸರ್, ಅದನ್ನೇ ನಾನು ಕೇಳ್ಕೊಳ್ಳೋದು ಅಷ್ಟೇ. ನಮಸ್ತೆ ಅಭಿಮಾನಿಗಳು ಎಲ್ಲರಿಗೂ ನಾನು ಕೇಳ್ಕೊಳ್ಳೋದು ಅಷ್ಟೇ. ನಮ್ಮ ಡಿ ಬಾಸ್ ಅಂದರೆ ನಮ್ಗೆ ತುಂಬ ಇಷ್ಟ. ಅವರು ಬೇಗ ರಿಲೀಸ್ ಆಗಬೇಕಂತ ಏನೇನೋ ಪ್ರಯತ್ನ ಪಡ್ತಾಯಿದ್ದೀವಿ. ಇವಾಗ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದು ಹೆಜ್ಜೆ ಸೇವೆ ಮಾಡಿಬಿಟ್ಟು ಎಲ್ಲನೂ ಮಳೆನೂ ಅರ್ಶಿನ ಕುಂಕುಮನೂ ಎಲ್ಲರಿಗೂ ಕೊಟ್ಟಿದ್ದೀವಿ. ಅನ್ನದಾನ ಮಾಡಬೇಕಾಗಿತ್ತು ನಾವು ಆದರೆ ಇವಾಗ ಇಲ್ಲಿಂದ ಹೋದ್ಮೇಲೆ ಅಂಗವಿಕಲರಿಗೆ ಎಲ್ಲರಿಗೂ ಅನ್ನದಾನ ಮಾಡ್ತೀವಿ. ಅದಕ್ಕೆ ಸುಮಾಕನು ನಾವು ಇಬ್ಬರು ಸೇರಿ ಮಾಡ್ತಾಯಿದ್ದೀವಿ. ಅದಕ್ಕೆ ನಿಮ್ಮ ಸಪೋರ್ಟು ಬೇಕು ನಮಗೆ ಅಂತ ಅನ್ನಿಸ್ತಾ ಇದೆ ಅಷ್ಟೇ. ಅದೇ ಹೆಜ್ಜೆ ನಮಸ್ಕಾರ ಹಾಕಿದ್ದೀವಿ ಸರ್, ನಾವು ಬೇಗ ರಿಲೀಸ್ ಆಗಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಬೇಗ ರಿಲೀಸ್ ಆಗಲಿ, ನಮ್ಮ ಬಾಸು ಬಂದು ಅವ್ರ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರಬೇಕು ಅಂತಲೇ ನಮ್ಮ ಕೋರಿಕೆ. ಬಾಸು ಬರಬೇಕು ಅಂತಲೇ, ಅವರು ಒಳ್ಳೇದಾಗಬೇಕಷ್ಟೆ.